ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಮತ್ತೆ ಎಲ್ಲರೂ ಮೆಸೇಜ್ಗಳು ಆಗ್ತಾ ಇದ್ರಿ, ಯಾಕೆ ಅದೊಂದು ವಿಡಿಯೋದಲ್ಲಿ ಅಷ್ಟೊಂದು ಹಚ್ತಿದ್ದೀರಾ, ಮಾಡಿದೀರಾ, ಆತರ ಆಗ್ಬೇಕಾಗಿತ್ತ ವಿಡಿಯೋ, ಪ್ರತಿ ಒಂದು ಕಮೆಂಟ್ಸ್ ಗಳು ಬಂದೈತೆ. ಅದಕ್ಕೆ ನಾನು ಉತ್ತರ ಕೊಡಕ್ ಮುಂಚೆ ಆ ವಿಡಿಯೋ ಇನ್ನು ಯಾರ್ಯಾರು ನೋಡಿಲ್ವೋ ಅವ್ರಿಗೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಈ ಹಾಕಿರೋ ಕಮೆಂಟ್ಸ್ ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಹೋಗಿ ಯಾರ್ಯಾರು ನೋಡಿಲ್ಲ ಫಸ್ಟ್ ವಿಡಿಯೋ ಸ್ಕಿಪ್ ಮಾಡಕ್ ಮುಂಚೆ ವಿಡಿಯೋ ನೋಡ್ಕೊಂಡ್ ಬನ್ನಿ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ ರಾಯರ ಪಾರಾಯಣ ರಾಮನೇ ರೋಮಾಂಚನ ರಾಯರ ಜೊತೆ ಕರೆದರೆ ಹನುಮ ಬರುವ ಗುರುಗಳಿಗೆ ನಮಿಸುತ್ತ. ಯಾಕೆ ಆ ವಿಡಿಯೋನ ನಾನು ಹಾಕ್ದೆ ಅಂತ ಅನ್ನೋದಾದ್ರೆ, ಇದು ಹಾಕ್ಬೇಕು ಅಂತ ಏನು ಹಾಕಿಲ್ಲ, ಅದು ಚೆನ್ನಾಗಿತ್ತಲ್ಲ ಅಂತ ಒಂದು ವಿಷಯದಲ್ಲಿ ಹಾಕ್ತೇ ಹೊರ್ತು ಆದ್ರೂ ನಾನು ಕಾಣಿಸ್ಬಾರ್ದು ಅಂತ ಎಷ್ಟೋ ಎಡಿಟ್ಗಳು ಮಾಡಿ ನಾನು ಹಾಕಿದೆ, ಆದ್ರೂ ನಾನು ಅದ್ರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮತ್ತೆ ನಾನು ಯಾವ್ದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗಿ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ. ಅದು ಹೆಂಗೆ ಏನು ಅಂತ ನನಗೂ ಇದ್ರ ತನಕ ನನಗೂ ಗೊತ್ತಾಗಿಲ್ಲ. ಸರಿ, ಇನ್ನೇನ್ ಡಿಲೀಟ್ ಮಾಡೋ ಅಂತ ನಾನು ಬಿಟ್ಟಿದ್ದೆ ಅದನ್ನ. ಅದಕ್ಕೆ ಬಂದಿರೋ ಒಂದೊಂದಷ್ಟು ಕಮೆಂಟ್ಸ್ಗಳು ತುಂಬಾ ಅಂದ್ರೆ ತುಂಬಾ ಕೇಳಕ್ ಆಗಲ್ಲ, ನೋಡಕ್ ಆಗಲ್ಲ ಆತರ ಕಮೆಂಟ್ಸ್ಗಳು. ಒಬ್ರು ಕೇಳ್ತಾರೆ ಇವೆಲ್ಲ ಬೇಕಾಗಿತ್ತ, ಇವೆಲ್ಲ ಡ್ರಾಮಕ್ಕೋಸ್ಕರ ಅಂತ ಕೇಳಿದ್ರೆ, ಇದು ಡ್ರಾಮಾ ಅನ್ನೋದ್ಕಿಂತ ನನ್ನ ಮತ್ತೆ ರಾಯರ ನಡುವೆ ಇರೋ ಒಂದು ಭಕ್ತಿ ಅಂತಾನೆ ಹೇಳ್ಬೋದು. ಇದಕ್ಕೆ ನನ್ನ ರಾಯರ ಜೀವನನೇ ನನಗೆ ಒಂಥರ ಭಿಕ್ಷೆ ಹಾಕ್ಬಿಟ್ಟಿದ್ದಾರೆ ರಾಯರು. ನನ್ನ ಜೀವನ ಉದ್ದಕ್ಕೂ ರಾಯರು ಒಂಥರ ಕೊಟ್ಟಿರೋ ಒಂದು ಭಿಕ್ಷೆ ಜೀವನ. ಇದೆಲ್ಲ ನಾನು ಸಂಯೋಜಿತವಾಗಿ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಯಾರು ಮಾಡ್ದಿರೋ ಪೂಜೆನ ನಾನು ಯಾವತ್ತೂ ಮಾಡಕ್ ಹೋಗಿಲ್ಲ. ನನಗೆ ಏನ್ ಬರುತ್ತೋ ಅದನ್ನೇ ಮಾಡೋದು. ಮತ್ತೆ ಈಗ ಎರಡನೇ ಕಮೆಂಟ್ ಬಂದಿ, ಏನ್ ರಾಯರ ಯಾರ ಹತ್ರನು ಹೇಳ್ಕೊಳಕ್ ಆಗದೇನೋ ರಾಯರ ಹತ್ರ ಅಷ್ಟೊಂದು ಇದ್ಯಾ? ಸರಿ, ಈಗ ಹೇಳ್ಕೊಳ್ತೀವಿ ಅಂತಾನೆ ಒಪ್ಕೊಳ್ಳೋಣ. ಈಗ ನೀವು ನಿಮ್ ಮನೆಯವ್ರ ಹತ್ರ ಹೋಗಿ ಹೇಳ್ಕೊಳ್ತೀರಾ? ಇಲ್ಲ. ಯಾಕಂದ್ರೆ ನಿಮ್ ಮನೆಯವರೇ ನಿಮಗೆ ನೀವೇನೇ ಒಂದು ಕಷ್ಟನ ಏನಾದ್ರು ಹೇಳ್ಕೊಂಡ್ರೆ ಮನೆಯವರೇ ಆಡಿ ನಗದ್ಕಿಂತ ಬೇರೆಯವ್ರು ಯಾರು ಇಲ್ಲ. ನಿಮ್ ಸುತ್ತಮುತ್ತನೇ ನೀವು ಕಷ್ಟ ನೋಡಿ ನೋಡಿ ನಗ್ತಾ ಇರೋ ಜನನೇ ನಿಮ್ಗೆ ದಾರಿ ಉದ್ದಕ್ಕೂ ಮುಳ್ಳಾಗಿರೋದು. ಅದೇ ತರ ನನಗೆ ನನ್ನ ರಾಯರ ಹತ್ರ ನಾನು ಎಷ್ಟು ಕಷ್ಟ ಹೇಳ್ಕೊಳ್ತೀನೋ, ರಾಯರು ಇವತ್ತಲ್ಲ ನಾಳೆ ಒಂದು ಪರಿಹಾರ ಅಂತ ಒಂದು ಕಂಡಿಡಿತೆ ಕೊಡ್ತಾರೆ ನನಗೇನೋ ಮೈಂಡ್ ಸೆಟ್ ಅಷ್ಟೇ ನಂದು. ಇದ್ರ ತನಕ ನನ್ ಮನ್ಸಲ್ಲಿ ಎಷ್ಟು ನೋವುಗಳು ಇಟ್ಕೊಂಡಿದ್ದೀನೋ ಯಾರ ಹತ್ರನು ಹೇಳ್ಕೊಳಕ್ ಆಗದಿದ್ದು ರಾಯರ ಹತ್ರ ಕುಂತ್ಕೊಂಡು ನಾನು ಹತ್ಕೊಂಡು ಕಣ್ಣೀರ್ ಹಾಕೊಂಡು ಕೇಳ್ಕೊಂಡಿದೀನಿ. ಮತ್ತೆ ನನ್ನ ಕೈಯಲ್ಲಿ ಏನೇನ್ ಆಗಲ್ವೋ, ಸಾಧ್ಯತೆ ನನ್ನ ಕೈಯಲ್ಲಿ ಏನೇನ್ ಇಲ್ವೋ ರಾಯರ ಹತ್ರ ಹೇಳಿದಾಗ ಕೆಲವೇ ಮೂರೇ ದಿವಸದಲ್ಲಿ ಅವ್ರನ್ನ ದಾರಿ ತೋರಿಸ್ತಾರೆ, ಜಾಸ್ತಿ ದಿವಸನೂ ಇಲ್ಲ. ಅದು ನಾನು ಇಟ್ಟಿರೋ ಒಂದು ರಾಯರ ಭಕ್ತಿ ಅಷ್ಟೇ. ಮತ್ತೆ ಈಗ ಇನ್ನೊಂದು